ಹಾಯ್ ಹಲೋ ನಮಸ್ತೆ ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಸಾಫ್ಟಾಗಿ ರುಚಿಕರವಾಗಿರುವಂತಹ ದೋಸೆನ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲು ಈ ದೋಸೆ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಈ ದೋಸೆನ ಇವಾಗ ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ, ನಾವು ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ಕೊಳ್ತೀವಲ್ಲ ಆ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಮತ್ತು ಅದೇ ಸಮ ಕ್ವಾಂಟಿಟಿಲಿ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಒಂದು 4 ಸತಿ ತೊಳ್ಕೊಳ್ತಾ ಇದ್ದೀನಿ. 4 ಸತಿ ತೊಳ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನು ರವೆ ತೊಗೊಂಡಿರೋ ಬೌಲ್ ಇತ್ತಲ್ಲ ಅದೇ ಕ್ವಾಂಟಿಟಿಲಿ ನಾನು ಮೊಸರನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ರೆಗ್ಯುಲರಾಗಿ ದೋಸೆ ರುಬ್ಕೊಳ್ತೀವಲ್ಲ ಅದೇ ರೀತಿಯಾಗಿ ರುಬ್ಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಮಾರ್ನಿಂಗ್ ಟೈಮು ಲೇಟಾಗಿದ್ದರೂ ಸಹ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಹಿಂದಿನ ದಿನ ಯಾವುದೇ ಥರದ ಅಕ್ಕಿನಾಗಲಿ ಬೇಳೆನಾಗಲಿ ನೆನೆ ಹಾಕ್ಕೊಳ್ದಂಗೆ ತುಂಬ ಸಿಂಪಲ್ ಈಸಿಯಾಗಿ ನಾವು ಮಾರ್ನಿಂಗು 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಬೋದು. ಏನು 1 ಕಪ್ ರವೆ ಇದ್ದರೆ ಸಾಕು, ಈಸಿಯಾಗಿ ನಾವು ಮಾಡ್ಕೊಬೋದು. ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು ಒಂದು ಚಾಪರ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ, ಅರ್ಧ ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ, 2 ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ನಾನು ಚಾಪ್ ಮಾಡ್ಕೊಳ್ತೀನಿ. ಇದ್ರ ಜೊತೆ ನಾವು ಬೇಕಿದ್ರೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ನಾವು ಸೇರಿಸ್ಕೊಂಡು ಚಾಪ್ ಮಾಡ್ಕೋಬೋದು. ಇವಾಗ ಇಷ್ಟು ನಾನು ಚಾಪ್ ಮಾಡ್ಕೊಂಡ್ಮೇಲೆ ಇದ್ರ ಜೊತೆಯಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಚಾಪ್ ಮಾಡ್ಕೊಳ್ತೀನಿ. ನಮಗೆ ಚಾಕುಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅದು ತರ್ತರಿಯಾಗಿರುತ್ತೆ. ಹಾಗಾಗಿ ಇದು ನೋಡಿ ಎಷ್ಟು ಈ ರೀತಿಯಾಗಿ ಚಾಪ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದ್ರ ಜೊತೆಗೆ ಇನ್ನು ನಾವು ಎಲೆಕೋಸು, ಬೀನ್ಸು ಅದನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಚಾಪ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ನಮ್ಮ ಮನೆಗಳಲ್ಲಿ ಏನಿರುತ್ತೆ ಇಮಿಡಿಯೇಟ್ಲಿ ತರಕಾರಿ ಅದೇನಿರುತ್ತೋ ಅದನ್ನೇ ನಾವು ಹಾಕ್ಬಿಟ್ಟು ಸಹ ಹೀಗೆ ಮಾಡ್ಕೋಬೋದು. ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಇತ್ತು, ನಾನು ಅದನ್ನೇ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಯಾವುದೇ ಥರ ಸೋಡಾ ಬಳಸ್ಕೊಳ್ತಾ ಇಲ್ಲ, ಏನೋ ಪೌಡರ್ನ ಬಳಸ್ಕೊಳ್ತಾ ಇಲ್ಲ. ಅಷ್ಟೇ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಇರುತ್ತೆ ಈ ದೋಸೆ. ನನಗಿನ್ನೂ ಸ್ವಲ್ಪ ನೀರು ಬೇಕು, ನಾನು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಮಿಡಿಯೇಟ್ಲಿನೇ ಮಿಕ್ಸ್ ಮಾಡಿಕೊಂಡು ನಾವು ದೋಸೆನ ಮಾಡ್ಕೊಬೋದು. ಇದನ್ನೇನು 10 ನಿಮಿಷ ಅರ್ಧ ಗಂಟೆ ನಾವು ನೆನೆ ಅದಕ್ಕೆ ಬಿಡೋಂಥ ಅವಶ್ಯಕತೆ ಏನಿರೋದಿಲ್ಲ. ನಾನೀಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಪಕ್ಕದಲ್ಲಿ ಆಲ್ರೆಡಿ ಇವಾಗ ಗ್ಯಾಸ್ ಮೇಲೆ ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ತೀನಿ ದೋಸೆನ. ನಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಸೇರಿಸ್ಕೋಬೋದು. ತುಪ್ಪನೂ ಇಷ್ಟ ಇಲ್ಲ ಅಂದರೂ ಸಹ ನಾವು ಬಟರ್ನ ಸೇರಿಸ್ಕೊಬೋದು. ಏನು ಬೇಕಾದ್ರೂ ಸೇರಿಸ್ಕೊಂಡು ನಾವು ಮಾಡ್ಕೊಬೋದು. ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ನಾವು ಅದನ್ನು ಹಾಕ್ಬಿಟ್ಟು ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಬಿಟ್ಟು 1-2 ಸೆಕೆಂಡ್ ನಾನು ಮುಚ್ಚಿಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ಕ್ಯಾರೆಟು ಮತ್ತು ಆ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು ಎಲ್ಲನೂ ಸಹ ಫೈನಾಗೆ ದೋಸೆಯಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ರೌಂಡು ಬ್ಯಾಕ್ ಸೈಡು ಬೇಯಿಸ್ಕೊಳ್ಳೋಣ. ಪುಟ್ಟಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ. ನಮಗಿದೀಗ ಚಟ್ನಿನೇ ಬೇಡ, ಹಾಗೇನೂ ಸಹ ನಾವು ತಿನ್ಕೋಬೋದು. ಇಲ್ಲ ನನಗಿನ್ನೂ ಮಸಾಲೆ ದೋಸೆ ಥರ ದೊಡ್ಡದಾಗಿ ಬೇಕು ಅಂದರೂ ಸಹ ನಾವು ಆ ರೀತಿಯೂ ಸಹ ದೊಡ್ಡದಾಗೆ ಮಾಡ್ಕೊಬೋದು. ನಾನು ಆ ರೀತಿಯಾಗಿ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಈವ್ನಿಂಗ್ ಸ್ನ್ಯಾಕ್ಸು ಯಾರಾದರೂ ಇಮಿಡಿಯೇಟ್ಲಿ ಗೆಸ್ಟ್ ಬಂದುಬಿಟ್ರು ಅವ್ರು ಮಾಡ್ಬೋದು ಅಂದರೆ ನೋಡಿ 10ರಿಂದ 15 ನಿಮಿಷದಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟು ಬಿಸಿ ಬಿಸಿಯಾಗಿ ರೆಡಿ ಆಗಿದೆ ಸ್ನೇಹಿತರೆ. ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿದೆ, ತುಂಬ ಟೇಸ್ಟಿಯಾಗಿದೆ, ರುಚಿಯಂತೂ ತುಂಬ ಅದ್ಭುತವಾಗಿದೆ. ನಾವು ಚಟ್ನಿ ಇಲ್ಲದೇ ಹಾಗೂ ಸಹ ತಿನ್ಬೋದು. ನಾನು ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಾನು ಹೇಗೆ ಮಾಡಿದ್ದೀನಿ ಅಂತೇಳಿ ಒಂದು ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು. ನೀವು ಒಂದು ಸಲ ಟ್ರೈ ಮಾಡಿ.